ಯಾರು ರೈತರು ಅವ್ರದ್ದೆಲ್ಲ ಮಾಡಬೇಡಿ ಅಂತೇಳಿ ಅವರು ಒಪ್ಕೊಂಡ್ರು. ಇದು ಏನಾಯಿತು ಅಂದರೆ ಈ ರೈತರಿಗೆ ಅನ್ಯಾಯ ಆಗ್ತಾ ಇದೆಯಾ, ಅಲ್ಲಿರ್ಬೋದು ನೀವು ಖಾಲಿಸ್ತಾನ್, ಜೈ ಖಾಲಿಸ್ತಾನ್, ಅವರು ಮತ್ತೊಂದು ಟೀಕೆ ಟಿಪ್ಪಣಿ ಬೇರೆ. ನಮ್ಮನ್ನು ಆಳುವಂಥ ನಾಯಕರು ನಮಗೆ ಅದರ ಬಗ್ಗೆ ಕ್ಲಾರಿಟಿ ಕೊಡಬೇಕು, ಅದು ಬೇಕಿರುವಂಥದ್ದು. ಬಟ್ ಎಲ್ಲವನ್ನು ಕೂಡ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಂಡಿದೆ. ಅದ್ರ ಜೊತೆಗೆ ಕರ್ನಾಟಕ ಮಾದರಿ ಗ್ಯಾರಂಟಿ ಯೋಜನೆಗಳ ಕಾಂಗ್ರೆಸ್ ಇದು ಬಹಳ ದೊಡ್ಡ ಬೂಸ್ಟ್ ಇದು. ಹೌದು, ಯಾಕೆಂದ್ರೆ ಕಾಂಗ್ರೆಸ್ ಮುಕ್ತ ಭಾರತ, ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳ್ತಾ ಇದ್ದ ಬಿಜೆಪಿನೇ ಈ ಬಾರಿ 60 ಸ್ಥಾನಗಳನ್ನು ಕಳ್ಕೊಂಡಿದೆ. ಹೌದು, ಅದರ ಅರ್ಥ ಇವರು ಹೇಳದೇ ಇದ್ರು ಕೂಡ ನರೇಂದ್ರ ಮೋದಿ ಅವರ ಪ್ರಭಾವ ಕಡಿಮೆ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಹೇಳ್ಕೊಂಡು ಓಡಾಡುತ್ತೆ. ಆಯ್ತಾ? ಅದರ ಜೊತೆಗೆ ಈಗ ಹರಿಯಾಣದಲ್ಲಿ ಬಂತು, ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ಒಂದು ವೇಳೆ ಸರ್ಕಾರ ರಚನೆ ಮಾಡಿದರೆ ನೋಡಿ, ಸರ್ಕಾರ ರಚನೆಯ ಕಸರತ್ತುಗಳ ನೋಡಿ 26+15 ನೋಡಿ. ಜಮ್ಮು ಕಾಶ್ಮೀರ ಕಣಿವೆ ರಾಜ್ಯದಲ್ಲಿ ಗರಿಗೆದರಿದ ರಾಜಕೀಯ ಹೊರಟರು ನೋಡಿ. ಸರ್ಕಾರ ರಚನೆಗೆ 2 ಕಡೆಯಿಂದ ಕಸರತ್ತು. ಜಮ್ಮು ಕಾಶ್ಮೀರದ ಹೊರಟ ಕಾಂಗ್ರೆಸ್ ಹೈಕಮಾಂಡ್ ಹೋಯ್ತು ನೋಡಿ. ಈಗ ಅದರ್ಸ್ ಇದ್ದಾರೆ 10 ಜನ ಕೂಡ ಪಿಡಿಪಿ ಬಿಜೆಪಿ ಜೊತೆಗಿದ್ರೆ ಮಾತ್ರ ಕಾಂಗ್ರೆಸ್ ಅಂದ್ರೆ ಅಧಿಕಾರದ ಪಿಡಿಪಿ ಬಿಜೆಪಿ ಜೊತೆಗೆ ಹೋದ್ರೆ ಮಾತ್ರ ಅಲ್ಲಿ ಅಧಿಕಾರದ ಗದ್ದಿಗೆ ಇರೋದಕ್ಕೆ ಸಾಧ್ಯ. ಇಲ್ಲ ಇಲ್ಲ ಇಲ್ಲ, ಆಗಲ್ಲ ಆಗಲ್ಲ. ಲೋಕಲ್ ಪಾರ್ಟಿಗಳು ಇಲ್ಲ ಇಲ್ಲ ಇಲ್ಲ, ಬಿಜೆಪಿ 28 ಇದೆಯಲ್ವಾ, ಕರೆಕ್ಟ್. ಇನ್ನು ಪಿಡಿಪಿ 5 ಇದೆ. ಎಷ್ಟಾಯ್ತು? 33 ಆಯ್ತು. 33 ಇನ್ನೂ 13 ಬೇಕಾಗುತ್ತೆ. 13 ಅಂತಂದ್ರೆ ಅದರ್ಸ್ 10 ಇದ್ದಾರೆ, ಸಾಕಾಗ್ತಾ ಇಲ್ಲ. ಅಲ್ಲಿ ಇನ್ನು 3 ಮಾತ್ರ ಬಾಕಿ ಇರೋದು. ಇಲ್ಲಿ ಇರೋವಂಥದ್ದು ಒಂದೇ. ಇಲ್ಲಿ ಒಂದು ಡ್ರಾಮಾ ಅಂತಂದ್ರೆ ಡ್ರಾಮಾ. ಆದರೆ ನ್ಯಾಷನಲ್ ಕಾನ್ಫರೆನ್ಸ್ಗೆ ಹೇಳ್ಬಿಡ್ಬೇಕು, ಒಮರ್ ಅಬ್ದುಲ್ಲಾಗೆ ಹೇಳ್ಬಿಡಕ್ಕೆ, ನಾನು ನಿನಗೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತೀನಿ ಬಿಜೆಪಿ, ನೀವೇ ಆಗಬೇಡಿ ಮುಖ್ಯಮಂತ್ರಿ ಅಂಥದ್ದು ನಡೀಬಹುದು, ಹೇಳೋಕ್ಕಾಗಲ್ಲ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಹೋಗಿದೆ. ಯಾಕಂದರೆ ಕಾಂಗ್ರೆಸ್ 15 ಇದೆ. ಯಾಕೆ ಅಂತಂದರೆ ನ್ಯಾಷನಲ್ ಕಾನ್ಫರೆನ್ಸ್ ಏನಾದರೂ, ಜಸ್ಟ್ ನನ್ನ ಒಂದು ಪರ್ಸೆಪ್ಷನ್ ಇದು, ನ್ಯಾಷನಲ್ ಕಾನ್ಫರೆನ್ಸ್ ಏನಾದರೂ ಬಿ ಜೆ ಪಿ ಜೊತೆ ಹೋದರೆ ಅಥವಾ ಬಿ ಜೆ ಪಿ ಸಪೋರ್ಟ್ ಮಾಡಿದರೆ, ಯಾವಾಗ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕಿರುತ್ತೆ ಅದರ ಫ್ರೆಂಡ್ಶಿಪ್ ಮಾಡಿದರೆ ಯಾರಿಗೂ ಒಳ್ಳೆಯದು. ಈಗ ಕೇಂದ್ರದಲ್ಲಿ ಒಂದು ದೊಡ್ಡ ಪಕ್ಷ ಅಧಿಕಾರದಲ್ಲಿದೆ, ಬಿ ಜೆ ಪಿ ನೇತೃತ್ವದ NDA ಅಧಿಕಾರದಲ್ಲಿದೆ, ನಾನು ರಾಜ್ಯದಲ್ಲಿದ್ದೀನಿ, ನಾನು ಅದರ ಜೊತೆ ಫ್ರೆಂಡ್ಶಿಪ್ ಮಾಡಿದರೆ ನನಗೆ ಹೆಚ್ಚು ಸವಲತ್ತು ಸಿಗೋದಿಲ್ಲ. ದ್ಯಾಟ್ಸ್ ಇಟ್. ಆದರೆ ಅವ್ರದ್ದು ಸಿದ್ಧಾಂತಗಳೆಲ್ಲ ಬೇರೆ ಬೇರೆ ಇರುತ್ತೆ, ಅದು ಆ ಥರ ಆಗಲ್ಲ ನೋಡಿ. ಬಿ ಜೆ ಪಿ ಅತಿ ದೊಡ್ಡ ಪಕ್ಷವಾಗಿ 29, ನ್ಯಾಷನಲ್ ಕಾನ್ಫರೆನ್ಸ್ 28, ಆಮೇಲೆ ಕಾಂಗ್ರೆಸ್ 15, 46 ಬೇಕು ಇಲ್ಲಿ ಗೆಲ್ಲೋದಕ್ಕೆ ವೀಕ್ಷಕರೇ. ಈ ಹಿಂದೆ ಬಿ ಜೆ ಪಿ ಹಾಗೂ PDP ಸರ್ಕಾರ ರಚನೆ ಮಾಡಿತ್ತು. ಸೊ ಅಲ್ಲಿಗೊಂದು ಅರ್ಥ ಆಯಿತು, ಬರೀ ನರೇಂದ್ರ ಮೋದಿ ಅವರ ಫೇಸ್ ವರ್ಚಸ್ಸು, ಹಿಂದುತ್ವದ ಜಪ ವರ್ಕೌಟ್ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಅದು ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲೂ ಕೂಡ ಕನ್ಫರ್ಮ್ ಆಗಿತ್ತು. ಕಾರಣ ಉತ್ತರ ಪ್ರದೇಶದಲ್ಲಿ ನಾವು ರಿಸಲ್ಟನ್ನು ಗಮನಿಸಿದಾಗ ಈಗ ಅದು ಜಮ್ಮು ಕಾಶ್ಮೀರದ ವಿಚಾರ ಇರ್ಬೋದು, ಹರಿಯಾಣದಲ್ಲೂ ಕೂಡ ಅದು ವರ್ಕೌಟ್ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಈ ಬಾರಿ ಬಿಜೆಪಿ ಪ್ರತಿ ಸಲ ಹಿಂದುತ್ವದ ಜಪ, ಮೋದಿ ಅವರ ವರ್ಚಸ್ ಇಟ್ಕೊಂಡು ಹೋಗ್ತಾ ಇದ್ರು. ಬಟ್ ಅದು ಎರಡೇ ಸಾಕಾಗಲ್ಲ ಅಂತ ಎಲ್ಲೇ ಆದ್ರೂ ಕೂಡ ಈಗ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲೂ ಕೂಡ ಬರೀ ಹಿಂದುತ್ವದ ಜಪ ಮಾಡ್ಕೊಂಡು, ಅದು ಏನು ಗೊತ್ತಾ, ಒಂದು ಮೆಟ್ಟಿಲು ಸಾಕು. ಹಿಂದುತ್ವ ಕೂಡ ಒಂದು ಭಾಗ, ಆಯ್ತಾ? ಆ ಹಿಂದುತ್ವ ಅನ್ನೋದು ನಿಮಗೆ ಆಡಳಿತ ಮಾಡೋಕ್ಕೆ ಅದು ಯೂಸ್ ಆಗಲ್ಲ, ಅದು ಆಡಳಿತದ ಹತ್ತಿರಕ್ಕೆ ಬರೋಕ್ಕೆ ಯೂಸ್ ಆಗುತ್ತೆ. ಅದಾದ ನಂತರ ನಿಮ್ಮ ನೀತಿ ನಿರೂಪಣೆ ಹೇಗಿರುತ್ತೆ, ದೇಶ ವಿದೇಶಗಳ ಜೊತೆ ನಿಮ್ಮ ನೀತಿ ನಿರೂಪಣೆ ಹೇಗಿರುತ್ತೆ, ರಾಜ್ಯಗಳ ಜೊತೆ ಹೇಗಿರುತ್ತೆ. ನೀವು ನೋಡಿ, ಇದ್ದವಾದಕ್ಕೆಲ್ಲ ಟ್ಯಾಕ್ಸು 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 ಎಷ್ಟು ಅಂತಾರೆ ಈ ಜನಗಳು ಕೂಡ. ನೀವು ಇನ್ಶೂರೆನ್ಸು, ಜನಗಳು ಸಾಯ್ತದ್ರೆ ಇನ್ಶೂರೆನ್ಸ್ಗೆ ನೀವು 28% ಟ್ಯಾಕ್ಸ್ ಹಾಕ್ತೀರಿ ಅಂತಂದರೆ ಅದಕ್ಕೆ ಅರ್ಥ ಇದೆಯಾ? ಕಣಿವೆ ರಾಜ್ಯಕ್ಕೆ BJP ನಾಯಕರು, ಕಾಂಗ್ರೆಸ್ ನಾಯಕರು ಎಂಟ್ರಿ, AICC ಕಚೇರಿಯಲ್ಲಿ ಸರ್ಕಾರ ರಚನೆಗೆ ಮುಂದುವರೆದ ಕಸರತ್ತು. ಹಾಗಂತ BJPಯಲ್ಲಿ ಬಿಡುತ್ತೆ ಅಂತಲ್ಲ ನೋಡಿ. ಈಗ 30+15 45 ಆಯ್ತು, ಇನ್ನು 1 ಬೇಕು ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ಗೆ. ಮತ್ತೊಂದು ಕಡೆ ಬಿಜೆಪಿ ಕೂಡ ಬಿಡೋದಿಲ್ಲ. 29 ಇದೆ, ಅದರ್ಸ್ 10 ಇದ್ದಾರೆ, PDP 5 ಇದೆ, 40 45 ಆಟ ಜೋರಾಗಿದೆ. 46 ಬೇಕು ವೀಕ್ಷಕರೇ ಮಿನಿಮಮ್. ಆದರೆ ಕೇವಲ 46 ಇಟ್ಕೊಂಡು ರಚನೆ ಮಾಡೋಕ್ಕಾಗಲ್ಲ, ಮಿನಿಮಮ್ 50 ಆದರೂ ಬೇಕು. ಯಾಕಂದರೆ ನಾಳೆ ಯಾರಾದರೂ ಕೈ ಕೊಟ್ಟುಬಿಟ್ರೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ 110 ಬಂದಾಗ 3 ಎಕ್ಸ್ಟ್ರಾ ಬೇಕಿತ್ತು. ಆದರೆ ಯಡಿಯೂರಪ್ಪನವರು 6 ಜನರನ್ನು
ರಾಜೀನಾಮೆ ಕೊಡಿಸಿ ಸರ್ಕಾರ ರಚನೆ ಮಾಡಿದರು. ಯಾಕಂದರೆ ಇನ್ನೊಬ್ಬ ಕೈ ಕೊಟ್ಟರೆ ಕಷ್ಟ ಆಗಿಬಿಡತ್ತೆ ಅಂತೇಳಿ. ನೋಡಿ, ಹರಿಯಾಣದಲ್ಲಿ ಸ್ಪಷ್ಟ ಬಹುಮತ ಕಾಂಗ್ರೆಸ್ 55, ಇನ್ನು 4 ಕ್ಷೇತ್ರ ಬಾಕಿ ಇದೆ. ಕಳೆದ ಬಾರಿ 40 ಗಳಿಸಿದಂಥ ಬಿಜೆಪಿ ಈ ಬಾರಿ ಕೇವಲ 25, ಕಳೆದ ಬಾರಿ 10 ಗಳಿಸಿದಂಥ ಜೆಜೆಪಿ ಕೇವಲ 2. ಜಾಟ್ ಮತ, ಮುಸ್ಲಿಂ ಮತ ಮತ್ತು ದಲಿತ ಮತ ಬಹುಶಃ ಭೂಪೇಂದ್ರ ಸಿಂಗ್ ಹೂಡಾ ಅಥವಾ ಸೈಜಾ ಅವರು ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಇದೆ. ನಮ್ಮ ಓಟು ಮಾತ್ರ ಸೈಜಾ ಅವರಿಗೆ. ಯಾಕಂದರೆ ಹೆಣ್ಣುಮಗಳು ಮತ್ತು ದಲಿತ ನಾಯಕಿ. ಯಾಕಂದರೆ ದಲಿತ ನಾಯಕಿಯರು ಭಾಳ ಕಡಿಮೆ ಇದ್ದಾರೆ ಈಗ. ಮಾಯಾವತಿ ಅವರೊಬ್ಬರು ಇದ್ದರು, ಆಮೇಲೆ ಅವ್ರು ಏನು ಮಾಡ್ಕೊಂಡ್ರು ಗೊತ್ತಿಲ್ಲಪ್ಪ, ತುಂಬ ಎಡವಟ್ಟು ಮಾಡ್ಕೊಂಡ್ಬಿಟ್ರು. ಆಮೇಲೆ ಒಂದು ಬಹುಜನ್ ಸಮಾಜ್ ಪಾರ್ಟಿಗೆ ಇರಬೇಕು ಅಂಥದ್ದೆಲ್ಲ. ಬಹುಜನ್ ಸಮಾಜ್ ಪಾರ್ಟಿಗೆ ಭಾಳ ದೊಡ್ಡ ಒಂದು ಆಶಾಕಿರಣವಾಗಿತ್ತು. ಆಮೇಲೆ ಅವರು ಒಂಥರ ನೇಪಥ್ಯಕ್ಕೆ ಸರಿದುಬಿಟ್ರು. ಅವ್ರದ್ದು ಕೆಲವು ಕಿರಿಕಿರಿಗಳಿದ್ದ ಕಾರಣಕ್ಕಾಗಿ BJP ಕೂಡ ಅವರನ್ನು ಒಂದು ರೀತಿಯಲ್ಲಿ ಹೆಚ್ಚು ಕಡಿಮೆ ಮಾತಾಡಿದ್ರೆ CBI ರೈಡ್ ಅನ್ನೋಂಥ ರೀತಿಯಲ್ಲಿ ಅವರನ್ನು ಕಟ್ಟಿ ಹಾಕುವಂಥ ಪ್ರಯತ್ನ ಮಾಡ್ತಾರೆ. ಸೆಲ್ಜಾ ಅವರಿಗೆ ಕಾಂಗ್ರೆಸ್ ಈ ಬಾರಿ ಮನ್ನಣೆ ಕೊಡಬಹುದು ಅಂತ. ಕಾರಣ ಪ್ರತಿ ಸಾರಿ ಈ ಚುನಾವಣಾ ಹೊಸ್ತಿಲಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರೋದು ಕಾಂಗ್ರೆಸ್ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾ ಬಂದಿದೆ. ಆಮೇಲೆ 33% ಇದೆಯಲ್ಲ, ಅದು ಕೂಡ ನೋಡಿ ನೆಕ್ಸ್ಟ್ ಎಲೆಕ್ಷನ್ ಇಂದ ಅದು 28ರ ಎಲೆಕ್ಷನ್ ಇಂಪ್ಲಿಮೆಂಟ್ ಆಗುತ್ತೆ. ಅಂದರೆ ನಿಮಗೆ ಕರ್ನಾಟಕದಲ್ಲೇ 224 ನಿಮಗೆಲ್ಲ ಒಳ್ಳೆ ಚಾನ್ಸ್ ಇರಿ. ನಿಮಗೆಲ್ಲ 220 ನಾವೆಲ್ಲ ರೀ, ನೀವು 225 MLAಗಳ ಪೈಕಿ 75 MLA BJP MLA ಇರಬೇಕಾಗತ್ತೆ. ಅಲ್ಲ, ನಾವೆಲ್ಲ ರಾಜಕೀಯ ನ್ಯೂಸ್ ಕೊಡೋರು ಯಾರು ರೆಡಿ ಮಾಡ್ತೀವಿ ಬಿಡ್ರಿ. ದೆಹಲಿಯ AICC ಕಚೇರಿಯ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ನೋಡಿ ಯಾವ ರೀತಿ ಸಂಭ್ರಮಾಚರಣೆ ಆಗ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಂತ. ಆಲ್ರೆಡಿ ಬೆಳಗ್ಗೆನೆ ರೆಡಿ ಆಗ್ಬಿಟ್ಟಿದ್ರು, ರಿಸಲ್ಟ್ ಬರೋಕ್ಕೂ ಮುನ್ನವೇ ಸಿದ್ಧತೆಗಳಾಗ್ಬಿಟ್ಟಿತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ. ಇಲ್ಲ, ಹರಿಯಾಣ ಫಿಕ್ಸು, ಕಾಂಗ್ರೆಸ್ಗೆ ಅಧಿಕಾರದ ಗದ್ದುಗೆ ಹಿಡಿಯೋದು ನಾವೇ ಅಂತ. ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳಾಗಿತ್ತು. ಅದರಂತೆ ಈಗ ಸಂಭ್ರಮಾಚರಣೆ ಕೂಡ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ದೆಹಲಿಯ AICC ಕಚೇರಿಯ ಮುಂಭಾಗ ಕಂಡು ಬರ್ತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಅಧಿಕಾರದ ಗದ್ದುಗೆ ಇರಲೇಬೇಕು ಅಂತ ಸರ್ಕಸ್ ಆಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನಿಂದ, ಮತ್ತೊಂದು ಕಡೆ BJP ಕೂಡ ಸುಮ್ಮನೆ ಕೂತಿಲ್ಲ, ಅಲ್ಲೂ ಕೂಡ ಸರ್ಕಸ್ಗಳಾಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಅಂತಿಮವಾಗಿ ಯಾರು ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಜಮ್ಮು ಕಾಶ್ಮೀರದಲ್ಲಿ ಅನ್ನುವಂತಹ ಕುತೂಹಲ ಕೂಡ ಇದೆ. ಇದು ಹರಿಯಾಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಸಂಭ್ರಮಾಚರಣೆ. ಕಾರಣ 54 ಸ್ಥಾನಗಳು ಕಾಂಗ್ರೆಸ್ ಪಾಲಾಗಿದೆ ಹರಿಯಾಣದಲ್ಲಿ. ಅದೇ ಅಧಿಕೃತವಾಗಿ ಅನೌನ್ಸ್ ಆಗ್ಬೇಕಷ್ಟೇ ಸ್ಥಾನಗಳು, ಬಟ್ ಮುನ್ನಡೆ ಅಂತೂ ಇದೆ ಸದ್ಯಕ್ಕೆ. ಹಾಗಾಗಿ ಒಂದು ಉತ್ಸಾಹ ಕಾಂಗ್ರೆಸ್